ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಎಲ್ಲರಿಗೂ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತ ಭಾನುವಾರ ಅಂತಂದ್ರ ಬಹಳ ಸ್ಪೆಷಲ್ ದಿನ. ಸ್ಪೆಷಲ್ ಇವತ್ತ ನಮ್ಮ ಮನೆ ಒಳಗ ದೋಸೆ, ಮತ್ತೆ ಸ್ಪೆಷಲ್ ನಮ್ಮ ಮನೆ ಒಳಗ ಬಿರಿಯಾನಿ, ಮತ್ತೆ ಸ್ಪೆಷಲ್ ಅಂತಂದ್ರೆ ಚಿಕನ್ ಸೂಪ್. ಈ ರೀತಿ ಎಲ್ಲ ನಾವು ಇವತ್ತು ಮಾಡೋರದೀವಿ. ಆಮೇಲೆ ಹಿರಿ ಜೀವಗಳ ಮನಿ ಒಳಗದಾರ, ಅವ್ರ ಜೊತೆ ಯಾವ್ಯಾವ ರೀತಿ ಮಾಡ್ತೀವಿ, ಏನೇನ್ ಕಾಮಿಡಿ ಆಗ್ತದ, ಯಾವ ರೀತಿ ನಾವು ಹೊಂದ್ಕೊಂಡು ಹೋಗ್ತೀವಿ, ಅವ್ರು ನಮ್ ಜೊತೆ ಯಾವ ರೀತಿ ಇರ್ತಾರ, ಈ ಲಾಗ್ ಒಳಗ ನಿಮ್ಗೆ ನೋಡಕ್ ಸಿಗ್ತದ. ನೋಡೋ ತರ ಎಲ್ಲ ವಿಡಿಯೋಗಳದಾವ, ನೀವು ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಮತ್ತೆ ಇವತ್ತಿನ ದಿನ ಏನೇನ್ ಮಾಡ್ತೀವಿ, ಸಂಡೇ ಸ್ಪೆಷಲ್ ನೋಡೋಣ ಬರ್ರಿ ಎಲ್ಲರೂ. ಶುಭೋದಯ ಅಭಿಮಾನಿಗಳೇ. ನೋಡಿ ಏನ್ ಮಾಡ್ತಾ ಇದೀವಿ, ಎಲ್ಲರಿಗೂ ಬಿಸಿ ಬಿಸಿ ದೋಸೆ. ಬಿಸಿ ಬಿಸಿ ದೋಸೆ ನಡೆದ ಎಲ್ಲರಿಗೂ. ನನ್ನ ಫಂಕ್ಷನ್ ತಯಾರಿ ತಲೆಗೆಲ್ಲ ಹಚ್ಕೊಂಡ್ ಕೂತಿದ್ದೀನಿ ನಾ ಈಗ. ಮತ್ತೆ ಇದು ಬಿರಿಯಾನಿ ಇದೆಲ್ಲ ಚಿಕನ್ ಬಿರಿಯಾನಿ ಮಾಡೋದದ. ಸಾಯಂಕಾಲ ನಾವು ಫಂಕ್ಷನ್ ಹೊಂಟಿವಲ್ಲ, ಅದಕ್ಕೆ ಊಟಕ್ಕೆ ರೆಡಿ ಮಾಡಿಟ್ಟು ಹೋಗ್ಬೇಕಲ್ಲ. ಇದೆಲ್ಲ ಫಂಕ್ಷನ್ ಹೋಗ್ಬೇಕಾದ್ರ ನಾವು ಫಂಕ್ಷನ್ ಹಿಂಗೆ ತಪ್ಸಾಗ್ಬೇಕಂದ್ರೆ ಆಮೇಲೆ ಫಂಕ್ಷನ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸದ್ಯಾಗ ನನಗೆ ಇದೆಲ್ಲ ಮಾಡೋದೈತಿ. ಅವರು ಸುಪ್ರಭಾತ ಅಭಿಮಾನಿ ಮಿತ್ರರೆಲ್ಲರಿಗೂ. ಇವತ್ತು ಭಾನುವಾರ ರಜೆ ದಿನ, ಸ್ವಲ್ಪ ಎಲ್ಲರಿಗೂ ರಿಲ್ಯಾಕ್ಸ್ ಇರ್ತದೆ, ಆಮೇಲೆ ಕೆಲಸನೂ ಹೆಚ್ಚಿಗೆ ಇರ್ತದೆ. ಎಲ್ಲರಿಗೂ ಅಮ್ಮನೂ ಎಲ್ಲಿದ್ದಾರೆ ಮನೆಯಲ್ಲಿ. ಮತ್ತೆ ತಾಪ ಐತೆ. अत्या तुम्ही गरम पाण्यानं मीठ घालून हे करायचं, आवाज ऐकू येईना तुमचं मला. या रे ಅಲ್ಲಿ ತಗೊಳ್ಳು ಉರ್ವಳ ಉಪ್ಪ ಮತ್ತು ಬಿಸಿನೀರು ತಗೊಂಬರ. ಅತ್ಯಾಗ ಕೊಡ್ರಿ. ಕಾಡ್ ಬಾಟಿ ದೋಸಾचं बारीक कर गॅस. ಅಜ್ಜಿ ಹೋಗಿ ತಾತಾಗ ಎಬ್ಸ್ಕೊಂಡ್ ಬಂದ್ರು. ಪಪ್ಪ ಹೇಳ್ರಿಲ್ಲ, ಆರಾಮಾಗೈತೆ. ಅಜ್ಜಿ ಟೆನ್ಷನ್ ಮಾಡ್ಕೊತಾರ, ಏನಾಗತೈತಿ, ಜ್ವರ ಬಂದಾವೇನು, ಗುಳಿಗೆ ಕೊಡೋಣತಾರು. ಮತ್ತೆ ಮಲ್ಕೋರಿ ಅಂತೆ. ಬರ್ರಿ, ಈಗ ನೀವು ಮನ್ಯಾಗ ಮಲ್ಕೊಂಡ್ರೆ ಅವ್ರಿಗೆ ಬೇಜಾರಾಗ್ತೈತೆ. ವಯಸ್ಸಾಗಿದ್ದು ಮನುಷ್ಯ ಮಲ್ಕೊಂಡಿದ್ದು ನೋಡಿ ಹಿಂಗ್ಯಾಗ ಮಲ್ಕೊಂಡಾರು ಅಂತ ಈ ಚಿಂತೆ ಮಾಡ್ಕೊಂಡು ಕೂಡ್ತಾರ ಅವ್ರೆ. ಮತ್ತೆ ಮಲ್ಕೋರಿ ಅಂತೆ. ಆಮೇಲೆ ನಾಷ್ಟ ಅದು ಮಾಡ್ಕೊಂಡು ಆರಾಮೈತೆ ಅಲ್ಲ. ಹಾಂ, ಈಗೂ ಥಂಡಿ ಆತೈತ್ರಿ. ಥಂಡಿ ಆತೈತ್ರಿ. ಆಯ್ತು, ಸ್ವೆಟ್ರ್ ಹಾಕೋರಿ. ಆಮೇಲೆ ಮತ್ತೆ ಗುಳಿಗೆ ಒಂದು ತಗೋರಿ ಅಂತ ಈಗ ನಾಷ್ಟ ಮಾಡಿ. ಹಾಂ ಹೇಳ್ರಿ ಸಾವಕಾಶ. ಒಂದು ಸ್ವಲ್ಪ ಬಿಸಿ ಬಿಸಿ ಚಹಾ ಕುಡೀರಿ. ಸಕ್ರೆ ಒಂಚೂರ ಕಮ್ಮಿ ಹಾಕ್ತೇವೆ ನೋಡ್ರಿ. ಹಾಂ, ಈಗ ಹಾಲು ಕುಡಿಬೇಡ್ರಿ. ಈಗ ಒಂದು ಸ್ವಲ್ಪ ಬಿಸಿ ಬಿಸಿ ಚಹಾನ ಕುಡೀರಿ. ಕರಿ ಚಹಾ ಮಾಡ್ಲಿ ಅಂತ ಸುಳ್ಳ, ಕರಿ ಚಹಾನ ಕುಡೀರಿ. ಹಾಂ, ಇಲ್ಲ ನಾತೆ ಕುಡಿಸಿದಾರೆ ಇವ್ರ. ಉಪ್ಪು ಮತ್ತು ಇದು ನೀರು ಕೊಡಾಕ काढली बाळा. बरं केली की. असंच काढायचं बोलू. हां, राहू दे की, तरी पण काढली की लवकरच. ನೋಡಿ ದೋಸೆ नाही बरोबर आहे. ಲೈ ಕಾಳವಲ್ಲ नाही. ಅಭಿಮಾನಿಗಳೇ, ದೋಸಾ ಚಟ್ನಿ ರೆಡಿ ಆಯಿತು. ಎಲ್ಲರ ಫೇವ್ರೇಟ್ ನಮ್ಮ ಮನೆ ಒಳಗೆ ದೋಸೆನೂ ತಯಾರಾಗೈತಿ. ಹಂಗಾಗಿ ಬಿಸಿ ಬಿಸಿ ದೋಸೆ, ಬೆಣ್ಣೆ ದೋಸೆ ಅಂತ ಇದೆ. ಬೆಣ್ಣೆ ಹಾಕಿದ್ದೀನಿ. ಅವ್ರಂಗೆ ನನಗೇನು ಮಾಡೋಕ್ಕೆ ಬರಲ್ಲ, ದಾವಣಗೆರೆದವ್ರ ಥರ. ಆದರೂ ನನ್ನ ಪ್ರಯತ್ನ ನಾ ಮಾಡಿದ್ದೀನಿ. ಸಾಫ್ಟ್ ಬೆಣ್ಣೆ, ಸಾಫ್ಟ್ ದೋಸೆ ನಮ್ಮ ಅತ್ತೆಯವರಿಗೆ. ನಮ್ಮ ಅತ್ತೆ ಯಾವಾಗಲೂ ನನಗೆ ನೆನೆಸೋದೆ ದೋಸೆ ಭಾಳ ಅಂದ್ರೆ ಭಾಳ ಮಸ್ತ್ ಮಾಡ್ತಾಳೆ ನನ್ನ ಸೊಸಿ ಅಂತ ಹೇಳಿ. ಯಾಕಂದ್ರೆ ಈ ರೀತಿ ಮಾಡ್ಕೊಡ್ತೀನಿ ಅಂತಾನೆ ನೆನೆಸ್ತಾರಲ್ಲ, ಅದಕ್ಕೆ ಅವರಿಗೆ ಹೌದಾ, ಇವ್ರು ಯಾಕೆ ಹಿಂಗೆ ಕೂತಾರ ಇಬ್ರು? ಆರು ಹೊಸ ದೊತ್ತಿ ಆರು ಬಂದ್ರು ಬಾಬು ಕಡೆ. ಆರು ಊಟ ಬೇಕಾ? ಊಟ ಕೊಡ್ಲಿ? ಇವರು ಪೆಂಡ. ಓ, ಮೊದಲು ಮನೆ ದೇವ್ರಿಗೆ ಸಮಾಧಾನ ಮಾಡೋನು. ಪಾಪ ಟೈಮ್ ಆಗೈತಿ, 9 ಆಗೈತಿ. ಎದ್ದು ಕೂತಾರ ಅವ್ರು. 9 ಆಯ್ತು ಇವತ್ತು. ನಮ್ಮ ಅತ್ತೆಯವರಿಗೆ ಕೈಯಾರೆ ಬಿಸಿ ಬಿಸಿ ಬೆಣ್ಣೆ ಹಚ್ಚಿದ್ದ ದೋಸೆ ಇದೆ. ಅತ್ತೆ हा दिला ते. हा 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 ते ಪಪ್ಪ ಆಯ್ತೇನು? ಬರ್ರಿ. ಸ್ವೆಟ್ರ್ ಎಲ್ಲೈತಿ ನಿಮ್ದು? ತೊಳೆದು ಹಾಕ್ಯವ್ರಿ ಒಂದು ಸ್ವೆಟ್ರ್, ಮತ್ತು ಇನ್ನೊಂದು ಸ್ವೆಟ್ರ್ ಹಾಕೋರಿ, ಮತ್ತು ಟೋಪಿನೂ ಹಾಕೋರಿ. ಟೋಪಿ ನಿಮ್ಮ ಬ್ಯಾಗ್ ಒಳಗೆ ಇರ್ಬೇಕು ನೋಡ್ರಿ. ಇನ್ನೊಂದು ಅದ್ರ
ಅದ್ರಾಗ ಐತಿ ನೋಡ್ರಿ ಟೋಪಿ. ಅಲ್ಲ ತೊಳ್ಯಾಕ ಕೊಟ್ಟಿದ್ರಿ, ಅದ ಐತ್ ನೋಡ್ರಿ ಅದ್ರಾಗ ತೆಗದ್ ನೋಡ್ರಿ ಹಾಕೋರಿ. ಹೌದ ಅತ್ತೆ ಲೋನಿ ಪಡ್ಲ ಐತ, ಲೋನಿ ಲೋನಿ ಇದ್ದ ದೋಸೆ में ठेवलेलं पडलं. हा हा ते खरं जरा लावलोय, जरा जरा लावलंय. हा खवा त्यात हे लावून घेऊन थांबा हात काढा. जास्त केलं बरं केलं. हा ते हा माझं बाळा माझ्या मुलाला दोसी आवडते म्हणून माहित आहे म्हणा. घेतले घेतले तिथं बघ ಬಗ್ ಜಾಕು ಜಾಕ್ ನೋಡಿದ್ರ ಅಭಿಮಾನಿಗಳೇ ಪಾಪ ಎಷ್ಟೊಂದು ಕಾಳಜಿ ಮಾಡತ್ತಾಳ. ತೊಡಿ ಮೇಲೆ ಟಾವೆಲ್ ಹಾಸೋಣ ಅನ್ನತಾಳಕಿ ಬಂದ ಬೆನ್ನಿ ಎಲ್ಲ ಚಲ್ಕೊಂಡಾರ. ಕ್ಲೈಮೇಟ್ ತಂಪೈತಿ, ಮತ್ತೆ ಈ ಕ್ಲೈಮೇಟ್ ಒಳಗೆ ಹಂಗ ಅವರಿಗೆ. आत्या आत्या दोसीला लोणी लावा नाही बघा, ह्याला लोणी लावा नाही. हे त्याला लोणी नाही खावा ते नाही. बारक बारक केलोय, राहू दे राहू दे. नाही काय लय होत नाही, खावा ते केल्यासारखं ताट देवायचं. मन भरून खावा बघा, खावा ते. ಅಭಿಮಾನಿಗಳು ಬಿಸಿ ಬಿಸಿ ದೋಸೆ ತಯಾರಾಗ್ತಾ ಇದಾವೆ ಎಲ್ಲಾರ್ಗು. ದೋಸೆ ಅಂದ್ರೆ ನಮ್ಮ ಮನೆ ಒಳಗೆ ಹಬ್ಬನ ದೊಡ್ಡ ಹಬ್ಬ. ಅಭಿಮಾನಿಗಳೇ ಅವಳು ಹೇಳೋದು ನಿಜ ಐತೇನು ಹೇಳಿ ನೀವ ಹೇಳು. ಆಯ್ತು ಹಂಗ ಮಾಡೋಣ, ತಿನ್ನು. ನೀ ಇಷ್ಟಪಟ್ಟು ತಿನ್ನು. ನಿಂಗೆ ಒಂದ್ ಮೆತ್ತಗೆ ದೋಸೆ ಬರತೈತಿ, ಮತ್ ನೀನ್ ಅಲ್ಲ ನಿಂಗೆ ಕಡಂಗ್ ದೋಸೆ ಬರತೈತಿ. ಅಪ್ಪಗೂ ಎಬ್ಸೋನು ಅವು ತಿಂಡಿ ಮಾಡಿ ಕೂತ್ಬಿಡ್ಲಿ. ತಿನ್ನು. ಚಟ್ನಿ ಹಂಗ ಅವು ಚಟ್ನಿ ಹಂಗಾಗೈತಿ. ಸ್ವಲ್ಪ ಉಪ್ಪು ಹಾಕ್ತೇವೆ ಮನ್ಸಾಕತ್ತಿ. ಹೌದಾ? ದೋಸೆ ಒಳಗೆ ಉಪ್ಪು ಐತಿ ನೀನು ನೋಡು. बाळ कडंग दे थांब. हा जोर कर गॅस. मॅडमला कडंग पाहिजे. पप्पा चहा इटार ನೋಡ್ರಿ. इकडे ಬರ್ರಿ. ಅತ್ಯಾಗ ಭಾಳ ದಿನದಿಂದ ಮಾಡೋದಿತ್ತು ನಂಗೆ ದೋಸೆ. ಬಿಸಿ ಬಿಸಿ ದೋಸೆ. ನಿಮ್ಮದು ದೋಸೆ ನೋಡಿ ನೆನಪು ಬಂತ, ದಾವಣಗೆರೆ ಬೆಣ್ಣೆದು. ಹಾ ಹಾ ಸ್ವಲ್ಪ ತಿಳುವಳಿಕೆ ಗಟ್ಟಿಯಾಗಿದೆ. ಹಾ ಭಾಳ ಸಾಫ್ಟ್ ಇದೆ. ಅದ ನಾ ನಿಮಗೆ ಬೇಕಂದ್ರೆ ಸಾಫ್ಟು ಮಾಡ್ಕೊಡ್ತೇನೆ. ನಿಮ್ಗೆ ಹಂಗೆ ಬೇಕಂದ್ರೆ ಹಂಗೂ ಆಗ್ತಾವ ಅವು. ಇದು ಈ ರೀತಿ ಬೇಕಂದ್ರೆ ಇದು ತಿಳು. ಸಾಫ್ಟ್ ಅಂದ್ರೆ ಪೂರ್ತಿಗೆ ಅತ್ಯಾಗ ಮಾಡ್ಕೊಟ್ಟಿದ್ದೆ ನಾ. ಪೂರ್ತಿ ಹಿಂಗೆ ಬಾಯಾಗ ಅವ್ರಿಗೆ ದೋಸೆ ಕರಗಿತ ಹಿಂಗ. ಅಜ್ಜಿದ ಆಯ್ತು ತಿಂಡಿ. ಮತ್ತೆ ಚಾಪೆ ಅತ್ತೆ. ಹಾ ಹೋಯ್ ಹೋಯ್ ಅತ್ತೆ. ನಾನು ತಿಂಡಿ ಕುಂತಿದ್ದೀನಿ ಈಗ. ತಿಂಡಿ ತಿಂತಾ ಇದ್ದೀನಿ. ಅವರು ಇಬ್ರಿಗೂ ಕೊಟ್ಟಿದ್ದೀನಿ ತಿಂಡಿ ಮಾಡತ್ತಾರಲ್ಲಿ. ಅತ್ತೆ ಅದು ತಿಂಡಿ ಆಯಿತು. ಪಪ್ಪ ಅಂತ ಚಿಂತೆ ಮಾಡತ್ತಾರ ಅವ್ರ. ಪಾಪ ಆರಾಮೈತೇನಿ ಇಲ್ಲೇನೋ ಅಂತ ಹೇಳಿ. ಆಮೇಲೆ ಮನ್ಯಾಗ ಆರಾಮ ಯಾರಿಗಾದ್ರೂ ಇಲ್ಲದಾಗ ಅವ್ರಿಗೆ ಭಾಳ ಟೆನ್ಷನ್ ಆಗ್ತೈತಿ. ಯಾಕಂದ್ರೆ ಹಿರಿಯರು ಇರ್ತಾರೋ, ಎಲ್ಲ ಕಡೆ ಲಕ್ಷ್ಯ ಇರ್ತೈತೆ ಅವ್ರದ್ದು. ಆಮೇಲೆ ಯಜಮಾನ್ರಿಗೆ ದೋಸೆ ಭಾಳ ಇಷ್ಟ ಆಗೈತಿ. ಹೊಟ್ಟು ತುಂಬ ತಿನ್ನತ್ತಾರ. ಬೆನ್ನಿ ಅಂತೂ ಅವ್ರ ಫೇವ್ರೇಟ್ ಐತಿ. ಬೆನ್ನಿನೂ ತಿನ್ನತ್ತಾರ. ಗಾದಿ ಕೆಳಗೆ ಹೋಗ್ರಿ, ಅಲ್ಲೇ ಇದು ಬೆಡ್ಶೀಟ್ ಐತಿ ನೋಡಿ. ಬೆಡ್ಶೀಟ್ ಕಡೆ ಮುಂದೆ ಹೋಗ್ರಿ. ಹಂಗ ಬೆಡ್ಶೀಟ್ ಎಬಸ್ರಿ, ಅದು ಕಾಣಿಸ್ತೈತೆ. ಹಾಂ ಅಲ್ಲಿ ತೆಗೀರಿ, ಅದು ನಿಂಬ ಸರ್ಸ್ರಿ. ಹಾಂ ಅಲ್ಲೈತೆ ನೋಡಿ ಕಟ್ಟೋದು ಬಟ್ಟೆ. ಮತ್ತು ಹಾಂ ಅದೇ ನೋಡೋಣ ಬರೀ ಆಮೇಲೆ ಕೊಡ್ತೇನೆ ನಾ. ಹಾಂ ಆಯ್ತು ನಡೀತೈತೆ ತಗೋರಿ. ಒಂದು ಇಡೋನು ಮತ್ತು ನೋಡೋಣ ಮತ್ತು ಕೊಟ್ಟು ಬಿಡ್ರಿ. ಪಪ್ಪ ಸ್ವಲ್ಪ ಕೆಮ್ಮಿಂದ ಔಷಧ ಕೊಡ್ರಿ ಅವ್ರಿಗೆ, ಅತ್ತೆಗೆ. ನಿಮ್ದು ಕೆಮ್ಮಿಂದ ಔಷಧ ತಂದದ, ಅದಕ್ಕೆ ಅದ ಅತ್ತೆಗೂ ಕೆಮ್ಮು ಬಂದೈತೆ ಅಂತಲೇ ಅವ್ರಿಗೂ ಕೊಟ್ಟೈತಿ ಔಷಧಿ. ಶಾಬೂನ್ ತಿಂಡಿ ಮಾಡ್ಕೊಂತಾಳೆ ಇಲ್ಲಿ. ತಿಳಿ ಒರೆಸ್ಕೊಳತ್ತಾಳೆ. ಇನ್ನೂ ಪಪ್ಪ ತಿಂಡಿ ಆಗಿಲ್ಲ. ಪಪ್ಪ ಏನೋ ಕ್ಯಾಪದ ಹುಡ್ಕ್ಯಾಡ್ಕೊತ ಕೂತಾರ. ಮತ್ತು ಅಜ್ಜಿದು ತಿಂಡಿ ಆಗೈತಿ. ಗಾಳಿ ದೋಸೆ ತಿಂದು ಬಂದೆ. ಕ್ಯಾಪು ಇದ್ರ ನೋಡಿದ್ರಿ ಸಿಗ್ಲಿಲ್ಲ. ಇನ್ನೊಂದು ಚೀಲ ಐತಲ್ರಿ, ಇನ್ನೊಂದು ಚೀಲ. ಮತ್ತು ಇದ್ರು ನೋಡ್ರಿ, ಆದ್ರೂ ನೋಡ್ರಿ
ನೋಡಿದ್ರಿ ಇದ್ರೊಳಗ ಆಯ್ತಾಯ್ತು ನೋಡೋಣ ತಗೋರ ಅಲ್ಲಿ ಒಳಗಡೆ ಎಲ್ಲಾದ್ರೂ ಇರ್ಬೇಕು ಮತ್ತೆ ಕ್ಯಾಪ್ ಇಟ್ಟಿದ್ವಿ ಪಪ್ಪಂದ 2 ಕ್ಯಾಪ್ ತೊಳೆದು ಹಾಕಿದ್ವಿ ಈಗ ಇದೊಂದು ಕ್ಯಾಪ್ ಬೇಕಂತ ಅವಾಗಿಂದ ಬೆಳಗ್ಗೆದಿಂದ ಚಾಲು ಮಾಡ್ಯಾರು ಅದಕ್ಕೆ ಅವ್ರು ಕೊಟ್ಟಿದ್ದಾನೆ ಪಪ್ಪ ತಗೋರಿ ಇದು ಹಾಕೋರಿ ಇದು ನಿಮ್ದು ಅವಾಗ ಮಮ್ಮಿ ಕೊಟ್ಟೋಗಿದ್ದು ಒಂದು ಇಲ್ಲೇ ಇರಲಿ ಇಟ್ಕೋರಿ ಅಂತ ಹೇಳಿ ಅದಕ್ಕೆ ಇದು ಇಟ್ಟಿದ್ದು ರೀ ಅದು ಒಣಗೋ ಮಟ ಇದು ಹಾಕೋರಿ ಇನ್ನು ನಾಷ್ಟ ಮಾಡ್ತೀರಿ ಇದು ಹಸಿಮೆಣ್ ಚಟ್ನಿ ತಿಂದೇ ಇರಲ್ಲ ಅವ ಆಮೇಲೆ ಮಾಡ್ತಾನೆ ತಗೋರಿ ಅವ ಯಾವಾಗ ಬರ್ತಾನೆ ಬರಲಿ ಪಾಪ ಮಲ್ಕೊಂಡಿರ್ಬೇಕ ನೀವು ಮಾಡ್ಕೊಬರ್ರಿ ಈಗ ಬಿರಿಯಾನಿದು ರೆಡಿ ಮಾಡ್ತಾ ಇದ್ದೀವಿ ಆಮೇಲೆ ನಮ್ಮ ಅಭಿಮಾನಿಗಳು ಹೇಳ್ಯಾರ ಕೇಳಿದಾರ ಅವರಿಗೆ ಚಿಕನ್ ಸೂಪ್ ಬೇಕಂತ ಚಿಕನ್ ಸೂಪ್ ರೆಸಿಪಿ ಬೇಕಂತ ನೋಡೋಣ ಇವತ್ತು ಆಯ್ತಂದ್ರೆ ನಿಮಗೆ ಚಿಕನ್ ತೊಗೊಂಬರವ್ರದೇವಿ ಬಿರಿಯಾನಿ ಮಾಡುವಾಗ ಈಗ ಚಿಕನ್ ಏನು ಮಾಡ್ತೇವಲ್ಲ ಅವಾಗ ನಿಮಗೆ ಚಿಕನ್ ಅದು ಹೆಂಗೆ ನಾವು ಮಾಡ್ತೀವಿ ಚಿಕನ್ ಸೂಪ್ ಈ ಚಳಿಗಾಲ ಒಳಗೆ ನೀವು ಹೇಳಿದ ಕರೆಕ್ಟಾಗಿ ಹೇಳಿದ್ದೀರಾ ಚಳಿಗಾಲ ಒಳಗೆ ಬೇಕಾದ ಎಲ್ಲರಿಗೂ ಇಷ್ಟ ಆಗ್ತದೆ ಬಿಸಿ ಬಿಸಿ ನೀವು ಕುಡಿದ್ರಂದ್ರೆ ಮತ್ತು ಭಾಳ ಈಸಿ ಐತೆ ಅದು ರೆಸಿಪಿ ಭಾಳ ಈಸಿ ನೀವು ಎಲ್ಲರೂ ಮಾಡ್ಬೋದು ಯಾರು ರೂಮ್ ಮಾಡ್ಕೊಂಡಿರ್ತಾರಲ್ಲ ಬ್ಯಾಚುಲರ್ ಇರ್ತಾರಲ್ಲ ಹುಡುಗರು ಅವ್ರು ಮಾಡ್ಕೋಬೋದು ಮನೆ ಒಳಗೆ ನೀವು ಒಬ್ಬೊಬ್ರು ಇರ್ತಾರಲ್ಲ ಅವಾಗೂ ಸಹಿತ ಮಾಡ್ಕೋಬೋದು ಚಿಕನ್ ತಂದು ಆದಷ್ಟು ಮಾಡ್ಕೊಂಡ್ರೆ ಅಂದ್ರೆ ಹೊಟ್ಟೆನೂ ತುಂಬ್ತದ ಅದು ಸೂಪ್ಲೆ ಆ ರೀತಿ ನೀವು ಒಳ್ಳೆಯದನ್ನು ಕೇಳಿದ್ದೀರ ನಮ್ಮ ಕಡೆಯಿಂದ ಮತ್ತು ನಾವು ನಿಮ್ಮ ಸಲುವಾಗಿ ಆ ರೆಸಿಪಿ ನಮ್ಮ ಟೈಮ್ ತೊಗೊಂಡು ಮಾಡಿ ಕೊಡ್ತೇವೆ ನಿಮಗೆ ನೋಡೋಣ ಆಮೇಲೆ ಈಗ ನಮ್ಮ ಅಪ್ಪಾಜಿಗೆ ದೋಸೆ ಮಾಡಬೇಕು ಎಲ್ಲರದು ತಿಂಡಿ ಆಗೈತಿ ಈಗ ನಮ್ಮ ಅಪ್ಪಾಜಿ ಮತ್ತು ಅಪ್ಪು ತಿಂಡಿ ಮಾಡೋರು ಅದಾರ ಅಪ್ಪಾಜಿಗೆ ಅಷ್ಟು ಬಿಸಿ ಬಿಸಿ ಮಾಡಿಕೊಡೋನು ತಿಂಡಿ ಮಾಡಲಿ ಅವ್ರ ಮತ್ತು ಪಿತ್ತದ ಗುಳಿಗೆನ ತೊಗೊಂಡಾರ ಬಿಪಿದ ಗುಳಿಗೆನೂ ಎಲ್ಲ ಏನೇನು ತರ್ಸೋದೈತೆ ಅಂತ ಅವರಿಗೆ ಇಲ್ಲೆಲ್ಲ ತಂದಿಟ್ಟಿದ್ದಾರೆ ಮನೆಯವರು ಹೋಗುವಾಗ ಹೇಳೋನು ಅವರಿಗೆ ನಮ್ಮ ಪಪ್ಪ ಇಂಥದ್ದು ಬೆನ್ನಿ ಅದು ಇದು ತಿನ್ನಲ್ಲ ಅವ್ರ ಬೆನ್ನಿದದು ರೂಢಿ ಮೊದಲಿಂದ ಇಲ್ಲನ ಅವರಿಗೆ ಒಂದು ಮೆತ್ತಗೆ ಮಗು ಒಂದು ಬೆನ್ನಿ ಇರ್ತದಲ್ಲ ಆ ರೀತಿ ಬೆಳೆಸಿದಾರ ಅವ್ರ ಅಜ್ಜಿ ಅವರೆಲ್ಲ ನಮ್ಮ ಅಜ್ಜಿ ನಮ್ಮ ಪಪ್ಪಾಗ ಅಷ್ಟು ಸಾಫ್ಟ್ ಅವ್ರ ಮೊದಲಿಂದನೂ ಹಂಗೆ ಮತ್ತು ಈಗಂತೂ ಮತ್ತು ಪೂರ್ತಿ ಆರಾಮಿಲ್ಲ ಅನ್ನತ್ಲೆ ಪೂರ್ತಿ ಮೆತ್ತಗೆ ಆಗಿಬಿಟ್ಟಾರು ಬರೋಬ್ಬರಿ ಐತೆಲ್ಲ ತಿನ್ರಿ ಆರಾಮ್ ಇನ್ನೊಂದು ದೋಸೆ ತೊಗೊಂಬರತ್ತೆ ನಿಮಗೆ ತಿನ್ರಿ ಅಜ್ಜಿ ಮೊಮ್ಮಗ ಹುಡುಕಾಡ್ತಾ ಇದ್ದಾರೆ ಇನ್ನು ಮೊಮ್ಮಗ ಎಲ್ಲಿ ಬಂದಿಲ್ಲ ಕಾಣಿಸೋಲ್ಲ ಅಂತ ಹೇಳಿ ಅಲ್ಲಿ ಪಪ್ಪ ಹುಡ್ಕ್ಯಾಡಕ್ಕೆ ಹೋಗ್ಯಾರ ನಿಮಗೆ ಹುಡ್ಕ್ಯಾಡಕ್ಕೆ ಹೋಗ್ಯಾರಿ ಅತ್ತೆ ಅಲ್ಲಿ ನೀವು ಎಲ್ಲಿದ್ದೀರಂತ ಈಗೇನು ಮಾಡ್ರಿ ಯಜಮಾನ್ರಿ ಮಾವನವರಿಗೆ ಮಾತ್ರೆ ಹೋಗದವಂತ ಹಾಂ ಧರ್ಮಪತ್ನಿ ಹೇಳ್ತಾ ಇದ್ದಾರೆ ಅಪ್ಪ ತಂದು ಕೊಡ್ಬೇಕಂತೇಳಿ ಹಾಂ ತರಲಿಗೆ ಹೋಗ್ತಾ ಇದ್ದೀನಿ ಹಾಂ ಮತ್ತೆ ಎಷ್ಟಂತ ಸೇವ್ ಮಾಡವ್ರಿ ಹಿಂಗೆ ಪಾಪ ಹೌದು ಎಲ್ಲ ಇದು ಮಾಡತ್ತೀರಿ ಹಾಂ ಅತ್ತೆ ಹಾಂ ಹಾಂ ಅದು ತಾವೇ ತಗೋರಿ ಅತ್ತೆ ಕಡೆಯಿಂದ ಸರ್ ತಾವೇ ಈ ಕಡೆ ಇಟ್ಬಿಡ್ರಿ ಸಲ್ಮಾ ಕೊಟ್ಟು ಬರ್ತಾರೆ ಅತ್ತೆ ಕೊಡ್ರಿ ಹಾಂ ಬರ್ರಿ ಅದು ತೊಳಿಬೇಕಂತ ಅಜ್ಜಿ ಹೇಳತ್ತಾರ ಟವೆಲಿಗೆ ಕೊಟ್ಟು 2 ದಿನನೂ ಆಗಿಲ್ಲ ಅಜ್ಜಿಗೆ ಬಂದಮೇಲೆ ಭಾಳ हे पण दिन यायचं मागं ती साडी कोण धुणार आहे ती हे पण धुवून घाला बा आजीचं दिलं बा धुवायला हां डोक्याचा कपडा स्वेटर पण सगळं देतात आता एक देतात ಹಾಂ ರೀ ಬೇಗ ಬಂದುಬಿಡ್ರಿ ಆ ಟೈಮ್ ಮಾಡ್ಕೊತ ಕೊಡ್ಬೇಡ್ರಿ ನೋಡ್ಬೋದು ಹಾಂ ಅದನ್ನ ಡಿಪೆಂಡ್ ಅದ ನೋಡ್ಕೊಂಡು ಅದು ಈ ಕಡೆ ಮೊದಲ ಅತ್ತೆ ಅನ್ನತಾರ ಜ್ವರ ಬಂದಾವ ಕೆಮ್ಮಾತಿ ಸ್ವೆಟ್ರ್ ಹಾಕೋ ಕ್ಯಾಪ್ ಹಾಕೋ ಅಂತ ಈಗ ಹೊರಗೆ ಹೊಂಟೇರಿ ಅಂತ ಗೊತ್ತಾತಂದ್ರೆ ಭಾಳ ಮತ್ತೆ ಇದು ಮಾಡ್ತಾರೆ ಹಾಂ ಅಜ್ಜಿ ಅನ್ನತಾರೆ ಅದಕ್ಕೆ ಬೇಗ ಬಂದುಬಿಡ್ರಿ ಹಾಂ ಹಾಂ ಓಕೆ ಬಾಯ್ ನಾವು ತೊಯ್ ಬರೋಚಿತ್ ಹೋಗೋ ರೀ ಬಾಳೆನ ತೊಗೊಂಬರ್ರಿ ಹಣ್ಣು ಮುಗ್ದಾವ ಹಾಂ ಚಿಕನ್ ಬರಾತೈತಿ ಬಬ್ಬು ಕಾಲು ಬರಾತೈತಿ ತಿನ್ನಾಕ ಹಾಗೇವ್ನಿ ನೋಡಿ ಅಪ್ಪನ ನಾಷ್ಟ ಚಲೋ ಆತೀಗ ಬಂದಾನ ಬಾ ಅವನ ಜೊತೆ ಮಾತಾಡಿ ಸ್ವಲ್ಪ ಒಂದು ದೋಸೆ ತಿಂದು ಹೋಗ್ತೀನಿ ಹೋಗಿ ಬಾ ಬೇಬಿಗೆ ಹಂಗೆ ಕರಿತಾಳ ಆಕಿ ಊಟ ಬರೋದೈತ್ಲ ಈಗ ತಿಳಿದದೇನು ಆಕಿಗೆ ಏನಾದರೂ ಮಾತಾಡಿಸ್ತೀನಿ ನೋಡಿ ನೀ ಸ್ವಲ್ಪ ಕರೆ ಊಟ ಹಾಕೋದು ಬೇಡ ಆಕಿಗೆ ಮುಂಜಾನೆ ಎಲ್ಲ ಕೊಡ್ತಾರೆ ಅತ್ತೇನೋ ಅಲ್ಲೇ ಮಲ್ಕೊಳತ್ತಾರ ಅತ್ತೆ ಕೂತಲ್ಲೇ ಅಲ್ಲಿ ನೋಡಿ ಹೋಗಿ ಮಲ್ಕೊ ಅಂದ್ರೂ ಮಲ್ಕೊಳ್ಳಲ್ಲ ಪಾಪ ಅಲ್ಲೇ ಕೂತಲ್ಲೇ ಕೊಡ್ತಾರೆ ಅಲ್ಲಿ ನೋಡಿ ಪಾಪ ಮಲ್ಕೊ ಅಂದ್ರೆ ಮಲ್ಕೊಳ್ಳೋದಿಲ್ಲ ರೀ ಖರೆ ಪಾಪ ಹಿಂಗೆ ಕೂತ್ಬಿಡ್ತಾರೆ ನಿದ್ದೆ ಮಾಡೋದಿಲ್ಲ ಏನಿಲ್ಲ ಅತ್ತೆ ಕಣ್ಣಾಗ ಔಷಧಿ ಹಾಕೊಂಡು ನಡೀರಿ ಕಣ್ಣಾಗ ಔಷಧಿ ಹಾಕೋನು ಬರ್ರಿ औषधे हां कशाचा डोळ्यात आहे हां बरं
शरण बोला ना माताड आणि पाण्यानेच कमी आणि चुट हे सगळं चुट 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 ಕಣ್ಣಾಗ तू बोल ಹಾ ನೀ ಹೇಳ ಆಮೇಲೆ बोलल्यावर मी सांगतो मला. हा हा ते आत्या फोन आता उचली ना आता येवा नंतर लावतात म्हणा हा? त्यांनी फोन आता उचली ना आता आज संडे आहे येवा हा. आज रविवार सुट्टी आहे. बरं. येवा हम्म. चला औषध घालवा आता लगवील जाऊन येता काय कुठं आहे? जातो हा जाऊन या जाऊ बोल बरं का. सुट्टी आहे हा सुट्टी आहे. उद्या सांगतो. उद्या का बोल हम्म. आणि ते सगळं लिहून देताय हा. आणि एक्स्ट्रा आहे तुझे बनाव हा हा म्हणजे काय गावाला गेलं तर मी आणि गावाला नाही गावाला जायचं नाही ते गावाला नाही आता गावाला नाही हा ಹಾ ಅವ್ರ ಇವ್ರು ಕೊಟ್ಟಾರ್ರಿ ಮಾಮಾರ ಫ್ರೆಂಡ್ ಅದ ಮಾಮಾರಿಗೆ ಕಲ್ಸಿದವ್ರಿ ಪಾಲಿಟೆಕ್ನಿಕಲ್ ಕಾಲೇಜ್ ಒಳಗ ಅವರು ಸರ್ ನೂರ್ ಅಹಮದ್ ಅಂತ ಸರ್ ಅವರು ನಮಗಿದ ಕುರಾನ್ ಕೊಟ್ಟು ಹೋಗ್ಯಾರ್ರಿ ಕನ್ನಡ ಒಳಗೆ ಮಾಡ್ಯಾರ್ರಿ ಅವ್ರ ಭಾಳ ಚಲೋ ಅದ ಅಂತರಿ ಪಾಪ ಓದ್ರಿ ನೀವು ಅಭಿಮಾನಿಗಳಿಗೆ ಈ ರೀತಿ ನೋಡಿ ಹಿರಿ ಜೀವಗಳ ನನ್ನ ನಿಧಿ ಬಂದದ ನಾ ಮಲ್ಕೋತೇನೆ ಅನ್ನಲ್ಲ ಕೂತಲ್ಲೇ ತುಗುರ್ಸಾತಿದ್ರ ಅವ್ರ ನಮ್ಮ ಅತ್ತೆ ನಾನು ನೋಡಿದೆ ತುಗುರ್ಸೋದ ಮತ್ತು ಮಲ್ಕೊಳ್ಳೋದು ದೋಸೆ ತಿಂದ್ಮೇಲೆ ಯಾರಿಗಾದ್ರೂ ನಶ ಆದಂಗೆ ಆಗತೈತೆ ನಿದ್ದೆ ಬರ್ತೈತೆ ಮತ್ತು ಪಾಪ ಕಣ್ಣಾಗ ಔಷಧಿ ಹಾಕ್ತೇನೆ ನಡೀರಿ ಅಂತ ಹೇಳಿ ಕರ್ಕೊಂಡು ಅವರಿಗೆ ಮಲ್ಸಾಕ್ ಹೋದೆ ಅಲ್ಲಿ ಅವಾಗ ಮಲ್ಕೊಂಡಾರಿಗೆ ಔಷಧಿ ಹಾಕೊಂಡು ಮಲ್ಕೊಂಡ್ರು ಮತ್ತು ಹೇಳತ್ತಿದ್ರೆ ನಾ ಊರಿಗೆ ಹೋಗ್ತೇನೆ ಮತ್ತು ಇನ್ನೊಂದು ಔಷಧಿ ಎಕ್ಸ್ಟ್ರಾ ತೊಗೊಂಬರ್ರಿ ಊರಿಗೆ ಹೋಗುವಾಗ ಬೇಕಾಗ್ತೈತೆ ಅಂತ ಮೊಮ್ಮಗ ಹೇಳ್ದ ಊರಿಗೆ ಹೋಗೋದಿಲ್ಲ ಕಡೆಗ ನಾವು कळसातील ಅಂತ ಹೇಳಂತಲೇ ಅದೇ ಹೇಳಿದ್ರು बरं झालं बाबा आणि मला पण जायचं नाहीच आहे ಅಂತ ಹಿಂಗಂದ್ರು ಮತ್ತು ಇರಲಿ ಅವರು ಅದಕ್ಕೆ ಈಗ ನಾವು ನಿಮಗೆ ಹೇಳಿದ್ದೀವಿ ಈಗಾಗಲೇ ಕಳ್ಸಾತಿಲ್ಲ ಅಂತ ಈಗ ಈ ರೀತಿ ಯಾರು ಮಲ್ಕೋತಾರೆ ನೋಡಿ ಹಿಂಗೆ ವ್ಯವಸ್ಥೆ ಮಾಡೋರು ಅವ್ರ ಜೊತೆನೇ ಇರ್ಬೇಕು ಅದಕ್ಕೆ ನಾವು ಹೋಗಿ ಮಲ್ಕೋ ಅಂತಂದಿದ್ದೆ ಆರಾಮ್ ಮಲ್ಕೊಂಡ್ರು ಎಷ್ಟು ಖುಷಿ ಆಗ್ತದೆ ಈ ರೀತಿ ಕಣ್ಣು ಮುಚ್ಕೊಂಡು ಸಮಾಧಾನಲಿ ಅವ್ರು ನಿದ್ದೆ ಮಾಡಿದ್ರು ಅಂದ್ರೆ ಇದೇ ಬೇಕಾಗೈತೆ ಅವರು ಇದೇ ಬಯಸೇ ನಮ್ಮ ಕಡೆ ಬಂದಾರ ಅವ್ರು ನಮ್ಮ ಭಾಗ್ಯ ಅದ ಯಜಮಾನ್ರು ಬಂದ್ರು ನೋಡಿ ಈಗ ಚಿನ್ನು ಆಯ್ತೇನಿಲ್ಲ ಇನ್ನೂ ರಶ್ ಇದ್ದ ಹಾ ಹೌದಾ ಅದೇ ನಾ ಹೇಳಿದೆ ನಿಮ್ಗೆ ಇಲ್ಲಿ ಸಿಗಲ್ಲ ಅಂತ ಅದ ಮತ್ತೆ ಎಲ್ಲಿ ಹೋಗಿದ್ರಿ ಹಾ 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 ಔಷಧ ಸೇಮ್ ಎಲ್ಲ ಕಟಿಂಗ್ ಆಯ್ತಾ ಚಲೋ ಆತ ಸೋಳದ್ ನೋಡಿ ಸಾವಕಾಶ ಮಲಸಿದ್ನಿ ನೋಡ್ರಿ ಯಾವ್ಯಾವ ಏನು ತಂದಾರ ಇದು ಒಂದೈತಿ ಒಂದಿಲ್ಲ ಅದು ಎರಡು ಒಂದೇ ಎರಡು ಒಂದದ ಅದು ಕಂಪ್ಲೀಟ್ ಬೇರೆ ಔಷಧ ಸೇಮ್ ಏನ್ ಮಾಡ್ಕೋತ್ರಿ ಮತ್ತೆ ಅದ ಬಿಚ್ಚಿತ್ತ ಅದು ಪೂರ್ತಿ ಕೆಳಗೆ ಉಪ್ಪನ ನೀರು ನುಗ್ಗಿಕಾಯಿನೂ ತೊಗೊಂಬಂದಾರ ನೋಡಿ ಮಾರ್ಕೆಟ್ಗೆ ಹೋಗಿದ್ರು ಗುಳಿಗೆ ತೊಗೊಂಬರ ಪಪ್ಪ ಅಂದ ಮತ್ತು ನುಗ್ಗಿಕಾಯಿನೂ ತೊಗೊಂಬಂದಿದ್ದಾರೆ ಬಾಳೆಹಣ್ಣು ತಂದಿಟ್ಟಿದ್ದಾರೆ ಈಗ ಚಿಕನ್ ಬಂದದ ಈಗ ಚಿಕನ್ ಮಾಡೋದೈತಿ ಅಡುಗೆ ಮಾಡೋನು ಪಟ ಬಿರಿಯಾನಿ ಅದು ಟೈಮ್ ಆಗೈತೆ ನೋಡಿ ಟೈಮ್ ಆಗಕ್ಕೆ ಬಂತು ಅಭಿಮಾನಿಗಳೇ ನೀವು ಚಿಕನ್ ಸೂಪ್ ಕೇಳಿದಿರಲ್ಲ ನಿಮಗೆ ಚಿಕನ್ ಸೂಪ್ ಮಾಡಿಕೊಡ್ತಾ ಇದ್ದೀನಿ ಟೈಮ್ ತಕ್ಕೊಂಡೆ ಈಗೇನು ಬಾಯ್ಲ್ ಮಾಡಕ್ಕಿಟ್ಟಿವಲ್ಲ ಅದ್ರೊಳಗೆ ಶುರುವಾಗಿ ಬರ್ತದೆ ಅಭಿಮಾನಿಗಳಿಗೆ ಇಲ್ಲಿ ನಮ್ಮ ಈಗೇನು ನಮ್ಮ ಚಾನೆಲ್ ನೋಡ್ತಾರಲ್ಲ ಅವರು ಕಮೆಂಟ್ ಮಾಡಿದ್ದಾರೆ ಮೇಡಮ್ ನಮಗೆ ಸೂಪ್ ಮಾಡೋದು ಹೇಳ್ಕೊಡ್ರಿ ನಾವು ಸೂಪ್ ಮಾಡ್ತೀವಿ ಅಂತ ಹೇಳಿ ಅದ್ರ ಸಲುವಾಗಿ ಟೈಮ್ ತಕ್ಕೊಂಡು ಇರೋದ್ರೊಳಗೆ ಟೈಮ್ ಇಲ್ಲ ಖರೆ ಟೈಮ್ ತಕ್ಕೊಂಡು ಬೆಳಿಗ್ಗೆ ದೋಸೆ ಕೆಲಸ ಆಯ್ತು ಈಗ ಅವ್ರ ಸಲುವಾಗಿ ಸೂಪ್ ಮಾಡೋಣ ಅಂತ ಹೇಳಿ ಚಿಕನ್ ತೊಗೊಂಬಂದಿದ್ರು ಆಮೇಲೆ ಇದು ಚಿಕನ್ ಬಿರಿಯಾನಿದು ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಆಮೇಲೆ ಇದಕ್ಕೆ ಸಾರಿಗೆ ಮಸಾಲೆ ಮಾಡಿಟ್ಕೊಂಡದ ಆಮೇಲೆ ಇಲ್ಲೆಲ್ಲ ಏನೇನು ಬೇಕಲ್ಲ ಇದು ಬಿರಿಯಾನಿ ಸಲುವಾಗಿ ರೆಡಿ ಮಾಡ್ಕೊಂಡೈತಿ ಮತ್ತು ನಮ್ಮಲ್ಲಿ ಜಾಸ್ತಿ ಈರುಳ್ಳಿ ತಿನ್ನಲ್ಲ ನಿಮ್ಗೆ ಗೊತ್ತದ ಮತ್ತು ಡೈಲಿ ರೈಸ್ ಏನಿದೆ ಎಲ್ಲ ಬಾಯ್ಲ್ ಮಾಡ್ಕೊಂಡು ಈ ರೀತಿ ಸ್ಟೀಮ್ ಮಾಡ್ಕೊಂಡು ನೀರು ತೆಗೆದು ಇದು ರೆಡಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರಿಜ್ ಒಳಗೆ ಮ್ಯಾರಿನೇಟ್ ಮಾಡಕ್ಕೆ ಇಡ್ತೀನಿ ಆಮೇಲೆ ಇದು ಸ್ವಲ್ಪ ಬಾಯ್ಲ್ ಮಾಡ್ಕೊಂಡು ಬಿರಿಯಾನಿ ಮಾಡ್ಕೋತೀನಿ ಆಮೇಲೆ ಚಿಕನ್ ಸೂಪ್ ಅದು ಸಪ್ರೇಟ್ ನಿಮಗೆ ರೆಸಿಪಿ ಬಿಟ್ಟಿರ್ತೀನಿ ನೀವು ತಿನ್ನೋರು ಇದ್ರಂದ್ರೆ
ನಿಮ್ಗೆ ಗೊತ್ತಿತ್ತಂದ್ರೆ ಪಾಪ ಯಾರು ತಿಂತೀರಾ ಬಿಡ್ತೀರಾ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಮ್ಮ ವಿಡಿಯೋ ನೋಡೋರು ಎಲ್ಲರಿಗೂ ನಾವು ತಿನ್ರಿ ಅಂತ ಹೇಳಕ್ ಬರಲ್ಲ. ನೀವು ಯಾರು ತಿಂತೀರಲ್ಲ ಅವರು ಚಿಕನ್ ಸೂಪ್ ಮಾಡ್ಕೊಂಡು ತಿನ್ರಿ, ಭಾಳ ಮಸ್ತ್ ಆಗ್ತದೆ ಮತ್ತು ಇಷ್ಟನೂ ಆಗ್ತದೆ ನಿಮ್ಗೆ. ಮತ್ತು ನೆಗಡಿ ಕ್ಲೈಮೇಟ್ಗಂತೂ ಭಾಳ ಒಳ್ಳೇದೈತಿ ಇದು ಚಿಕನ್ ಸೂಪ್. ಈ ರೀತಿ ಅತ್ತೆ ಮಲ್ಕೊಂಡಿದ್ದಾರೆ, ಇಲ್ಲಿ ಟೈಮ್ ಆಗೈತಿ, ಮತ್ತು ಒಂದು ಸ್ವಲ್ಪ ಮಲ್ಕೊಳ್ಳಿ, ಆರಾಮ್ ಮಾಡಲಿ. ಪಪ್ಪ ಇಲ್ಲಿ ಟಿ ವಿ ನೋಡ್ಕೊಳ್ತಾರೆ. ಗವಿಸಿದ್ದೇಶ್ವರ ಕೊಪ್ಪಳ ಅವ್ರ ನುಡಿಗಳು ಇದೆ. ಅಪ್ಪ ದೇವ್ರದ್ದು ಮೊದಲಿಂದಾನು ಅವ್ರ ದೇವ್ರದ್ದು ಕೇಳ್ತಾರೆ, ಇಷ್ಟ ಆಗ್ತೈತಿ ನೋಡ್ಕೊಳ್ತಾರೆ. ತಲೆ ಸೂಪ್ ಶಾಂತ ಆಗಲಿ ಅಂತ ಅವ್ರದ್ದು. ನಾನು ಏನು ಕೆಲಸ ಮಾಡ್ತಾಯಿದ್ದಾರೆ ನೋಡಿ ಇಲ್ಲಿ. ಮತ್ತೆ ಚಿನ್ನಜ್ಜಿ ಹೌದಾ ಕ್ಯಾಟುದ? ಹಾಂ ಹಾಂ, ಅದೇ ಯಾಕಂದ್ರೆ ಡಸ್ಟ್ಬಿನ್ ಹಾಕಿದ್ರೆ ಬೆಕ್ಕೆಲ್ಲ ಮತ್ತೆ ಇದು ಮಾಡಿ ಹೋಗಿ ಬೇರೆ ಬೆಕ್ಕು ಹೊರ ಹೋಗಿದ್ರಾ ಪೂರ್ತಿ? ಓಕೆ ಓಕೆ, ಬರೀ ಇಲ್ಲಿ ನಮ್ಮ ಅಭಿಮಾನಿಗಳಿಗೆ ಚಿಕನ್ ಸೂಪ್ ಮಾಡೋದೈತೆ ನೋಡಿ. ಹೌದಾ, ಅಭಿಮಾನಿಗಳೇ ನಮ್ಮ ಮನೆಯವ್ರು ಏನಂತ ಇದ್ದಾರೆ ಕೇಳಿಸ್ಕೊಂಡ್ರ ನೀವು? ಅವರು ಚಿಕನ್ ತಿನ್ನೋರೆಲ್ಲ ಬಿಡೋರೆಲ್ಲ ಅಂತ ಇದ್ದಾರೆ. ಚಿಕನ್ ಅಂಗಡಿ ಒಳಗೆ ಇವತ್ತು ನಾನು ಬೆಳಿಗ್ಗೆ ಏನು ಮಾಡಿದೆ ಗೊತ್ತಾ, 9 ಗಂಟೆಗೆ ನಮ್ಮ ಮನೆಯವ್ರು ಫೋನ್ ಮಾಡಕ್ಕೆ ಹೇಳಿದ್ದೆ ಚಿಕನ್ದವ್ರಿಗೆ. ನಮ್ಮ ಮನೆಯವ್ರು ಅಂದರು ಭಾಳ ರಶ್ ಇರ್ತೈತಿ ಇವತ್ತು, ಮತ್ತು ಹೋಗಿ ತೊಗೊಂಬರ್ತೇನಂದ್ರು. ನಾ ಅಂದೆ ಇಲ್ಲ ಗಪ್ರಿ ಫೋನ್ ಮಾಡೋನು ಬರ್ತಾರಂತಂದೆ. 12:15 ಆದರೂ ಚಿಕನ್ದವ್ ಬರಲಿಲ್ಲ ಇವತ್ತು. ಕೆಲಸದವ್ರು ಕಾದ ಟೈಮ್ ಆಗಿದ್ದು ಮೇಡಮ್ಮ ನಾವು ಹೋಗ್ತೀವಂತ ಅವ್ರು ಹೋದ್ರು. ಆಯ್ತು ತಗೋರಿ ಅಂತಂದೆ. ನಾನು ಮಾಡ್ಕೋತೀನಿ ಅಂತ ಹೇಳಿ ಈಗೆಲ್ಲ ಬಿರಿಯಾನಿದೆಲ್ಲ ಸ್ವಲ್ಪ ಟೈಮ್ ಆಗೈತಿ. ಈಗ ಈಗಾಗಲೇ 1 ಗಂಟೆ ಆಗೈತಿ. ಅವ್ರು ಅದ್ರ ಸಲುವಾಗಿ ನಮಗೆ ಚಿಕನ್ ಲೇಟ್ ಆಯಿತು. ಈಗ ಆಮೇಲೆ ನಮ್ಮ ಮನೆಯವ್ರು ಬರ್ರಿ ಇಲ್ಲಿ ಬರೀ ನಮ್ಮ ಮನೆಯವ್ರ ಅಂದಮೇಲೆ ನನಗೆ ನೆನಪು ಬಂತು. ಹೇಳಿ, ಯಾಕೆ ನಿಮಗೆ ಹೆಂಡತಿ ಕೈಯಿಂದ ಮಾಡಿದ್ದೆ ಇಷ್ಟ ಆಗ್ತದೆ? ಬೇರೆದವರು ಅಡಿಗೆ ಮಾಡಿದ ಅಷ್ಟು ಇಷ್ಟ ಆಗೋದಿಲ್ಲ. ಇಷ್ಟ ಹಾಂ, ಹೆಂಡತಿ ಕೈಯಿಂದ ರುಚಿ ತಿನ್ನೋದನ್ನ ಅದಾಗ ಸ್ಪೆಷಲ್ ಇರ್ತದೆ. ಸೊ ಅದಕ್ಕೆ ನಾ ಬೇರೆದವರು ಮಾಡಿದ ಭಾಳ ಅವಾಯ್ಡ್ ಮಾಡ್ತೀರಾ? ಈಗ ಎಷ್ಟು ಸಾಧ್ಯನೋ ಅಷ್ಟು ಹೆಂಡತಿ ಮಾಡಿದ ಊಟ ಮಾಡ್ತೀರಾ? ಇದ್ದಾಗ ಏನ್ ಮಾಡ್ಲಿಕ್ಕೆ ಯಾರೋ ಇದ್ರು ಕೂಡ ಸ್ವಲ್ಪ ಪಡಿಸೋತಿರ್ಬೇಕಂತ. ಹಾಂ, ಈಗ ಪಪ್ಪಾಂದ ಅಂದ್ರೆ ಮಮ್ಮಿ, ನಮ್ಮ ಮಮ್ಮಿ ಇಲ್ಲ, ಪಪ್ಪಾನ ಹೆಂಡತಿ ಇಲ್ಲ. ಈ ಪಪ್ಪಾಗ ಹಿಂಗ ನನ್ನ ಹೆಂಡತಿ ಮಾಡಿದ್ದ ನಾ ತಿನ್ನವ ಅಂತ ಪಪ್ಪ ಕೂತ್ರ ನಡೀತದ? ಕರೆಕ್ಟ್, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಪ್ರಸಂಗ ಬಂದಾಗ ಹೋಗೋದು ಕಲಿಬೇಕು. ಪ್ರಸಂಗ ಬಂದಾಗ ಹೋಗೋದು. ಈಗ ನಾವು ಏನು ನಮ್ಗೆ ಮಾಡಕ್ ಟೈಮ್ ಸಿಗ್ತಾ ಇರಲ್ಲ, ನಾವು ಕೆಲಸ ಹಚ್ಚಿದ್ವಿ, ಹಂಗ ಅವ್ರು ಕೆಲಸ ಹಚ್ಚಿ ಮಾಡ್ಕೊಂಡ್ ತಿನ್ಬಹುದು. ಹಾ, ಅವರೆಲ್ಲ ಮಾಡ್ಕೋಬಹುದು. ಓಕೆ, ಡನ್. ಶಾಂಭವಿ ಸೂಪ್ ಕುಡಿಯತ್ತಾಳೀಗ. ಈಗ ಅವ್ರಿಗೂ ಊಟಕ್ಕೆ ಎಬ್ಬಿಸ್ಬೇಕು, ಪಪ್ಪಾಗೂ ಊಟಕ್ಕೆ ಹೇಳೋಣತೀನಿ, ಮತ್ತು ಅಜ್ಜಿಗೂ ಊಟಕ್ಕೆ ಎಬ್ಬಿಸ್ಬೇಕೀಗ. ಟೈಮ್ ಆಗಿತ್ತು ಊಟದ ಅವ್ರದ್ದು. ಅಪ್ಪು ಕರಿತೀಯ ನೋಡ್ಲ, ಸೂಪ್ ಕುಡಿತಾನೆ ಬಿಸಿ ಬಿಸಿ. ಬರಾತಿತ್ತಲ್ಲ ಅದಕ್ಕೆ ಟಿಸ್ಕೋಟೆ ಪಚಾರಲ್ಲಿ, ಯಾಕಂದ್ರೆ ಬಿಚ್ಚಾತಿತ್ತದ ಈ ಕಡೆ. ಅಲ್ಲ, ಅದು ಕರೆಕ್ಟ್ ಆಗಲ್ಲ. ಈಗ ಇರ್ಲಿ ನಡೀತದ, ಸ್ವಲ್ಪ ದಿನ ಹೆಂಗಾದ್ರೂ ಭಾಳ ಅಂಟ್ಕೊಂಡೈತ್ಲ, ಮತ್ತು ಅದು ಇದನ್ನ ಆಗೋದು ಕ್ರೈಸಿಸ್ ಬೀಳೋದು. ಅದಕ್ಕೆ ಅಭಿಮಾನಿಗಳೇ ಅಪ್ಪುನು ಬಂದ, ಈಗ ಸೂಪ್ ಕುಡಿತಾನೆ ಬಿಸಿ ಬಿಸಿ. ಪಪ್ಪ ನಡೀರಿ, ಊಟ ಮಾಡಿ ನಡೀರಿ. आत्या जेवायचं लगी जेवत नाही सा हो नाही तसं म्हणायचं नाही. चला घासभर खावायचं नाही खावाय वाटते तसं म्हणायचं नाही. राहू दे, खाल्लायचं चालतंय. उठा उठा पटना उठा उठा घासच खावाय वा टाइम झाले. उठा उठा पटना. ಅಭಿಮಾನಿ ಇವ್ರಿಗೆ ಹೇಳ್ರಿ ಅತ್ಯಾಗ ಗಾಸಸ್ ಖವಾಯವ ಯವ ಕುಡಿಯೋದು ಒನಾದ ಕುಡಿಯೋದು ಇದೆ. ಅಭಿಮಾನಿಗಳೇ ಇಲ್ಲಿ ನೋಡಿ ಏನ್ ಮಾಡಿದೀವಿ, ಬಿಸಿ ಬಿಸಿ ಸೂಪ್. ನೆಗಡಿ ಬಂದದ, ನಮ್ಮ ಅತ್ತೆಯವ್ರಿಗೆ ಕೆಮ್ಮು ಬಂದೈತಿ, ಬಿಸಿ ಬಿಸಿ ಸೂಪ್ ಕುಡಿತಾರ, ಮಾತಾಡಕ್ ಬರ್ವಾತ. ಕುಡೀರಿ ಈಗ ಬಿಸಿ ಬಿಸಿ ಬೈದಿ ಕುಡಿಯೋದ್ರಿ. ನಾವು ತಗೊಂಡ್ರಿ, ನೀವು ತಗೋರಿ. ಈಗ ಎಲ್ಲಾರ್ದು ಊಟ ಆಯ್ತು, ಹೋಗಿ ಅವ್ರವ್ರ ಜಾಗಕ್ಕೆ ಹೋಗಿ ಮಲ್ಕೊಂಡ್ರೆ ಅವ್ರ. ಆಮೇಲೆ ನಾನು ಈಗ ಮಧ್ಯಾಹ್ನ ನಮಗೆ ಸ್ವಲ್ಪ ಸ್ಟೀಮ್ ಮಾಡಿದ ಅನ್ನ ಅದು ಇತ್ತು, ಅದು ಸ್ವಲ್ಪ ಮಸಾಲೆ ಹಿಂಗೆಲ್ಲ ಈ ರೀತಿ ಹಾಕ್ಕೊಂಡು ಇದ್ರೊಳಗೆ ಈಗ ನಮಗೆ ತಿನ್ನಾಕ ಮಧ್ಯಾಹ್ನ ಸ್ವಲ್ಪ ಮಾಡ್ಕೊಂಡೆ ಈ ರೀತಿ ಒಂದು ಸ್ವಲ್ಪ ಈಗ. ಆಮೇಲೆ ಇದು ಚಿಕನ್ ಸೂಪ್ ಮಾಡೋಕೇನು ಮಾಡಿರ್ತೀಯಲ್ಲ, ಈಗ ಸಾರು ಮಾಡೋದದ, ಅದ್ರಲ್ಲಿ ಇದೆಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಈಗ ಮಧ್ಯಾಹ್ನ ನಮಗೆ ಸಾರು ಮಾಡಿದ್ದೆ ತಿನ್ನಾಕ, ಸ್ವಲ್ಪ ಸಾರು ಉಳ್ದದ ತಿಂದು. ಆಮೇಲೆ ಇಲ್ಲಿ ಇದು ಬಿರಿಯಾನಿ ಸಲುವಾಗಿ ಕುದೀತಾ ಇದೆ, ಕುದೀಲಿ ಟೈಮ್ ಆಗ್ತೈತಿ, ಸುಳ್ಳ ಮತ್ತು ಗಡ್ಬಡಿ ಮಾಡಿಡೋದು ಬೇಡ ಅಂತ ಹೇಳಿ ಇದು ಕುದಿಯಾಕಿಟ್ಟೆ. ಇದೆಲ್ಲ ರೆಡಿ ಅದ, ಇಲ್ಲಿ ಮಸಾಲೆ ಅದ, ಇಲ್ಲಿ ಇದು ಮಸಾಲೆ ಫ್ರಿಜ್ ಹೋಗಿಡೋನಿ, ಈಗ ಬೆಳಿಗ್ಗೆ ಮಾಡಿಟ್ಟಾರ. ಆಮೇಲೆ ಇಲ್ಲಿ ಅನ್ನ ಐತಿ, ಸ್ಟೀಮ್ ಮಾಡಿಟ್ಟಿದ್ದ ಅನ್ನ ಐತಿ, ಅದೆಲ್ಲ ಆಮೇಲೆ ಬಿರಿಯಾನಿ ಮಾಡ್ಕೋತೇನೆ ನಾನು. ಹಾಲು ನಂಗೆ ಕಾಸೋದೈತಿ, ಇನ್ನು ಹಾಲನ್ನು ಮತ್ತು ಇದು ನುಗ್ಗಿಕಾಯ್ದು ಕಟ್ ಮಾಡಿಡೋದು. ಅಂಬೋಯಿ ಸಲುವಾಗಿ ದೋಸೆ ಮಾಡಿಕೊಟ್ಟೆ, 2 ದೋಸೆ ಇಷ್ಟಪಟ್ಟು ತಿಂದಳು ಅವಳು. ಸೂಪ್ ಕುಡಿದಳು.
ಮತ್ತು ಚಪಾತಿ ಇತ್ತಿಲ್ಲಿ ಚಪಾತಿ ತಿಂದ್ರು ಪಪ್ಪ ಅದು ಅವ್ರ ಚಪಾತಿ. ನಾವು ಸಾಯಂಕಾಲ ಕಾರ್ಯಕ್ರಮಕ್ಕೆ ಹೋಗೋರಿದ್ದೀವಿ ಇವತ್ತು. ಇನ್ನೂ ರೆಡಿಯಾಗಿಲ್ಲ ಅಂತ ಅವ್ರು ಮಾಡಲಿ, ನಾನು ಸ್ವಲ್ಪ ರೆಸ್ಟ್ ಮಾಡಿರ್ತೀನಿ. ಮತ್ತು ನಾನು ಸಾಯಂಕಾಲಲ್ಲಿ ಕಾರ್ಯಕ್ರಮ ಒಳಗೆ ಆ್ಯಕ್ಟಿವ್ ಇರಬೇಕು. ಮತ್ತು ಸೂಪ್ನು ಕುಡಿದೆ, ಚೆನ್ನಾಗಾಗೈತೆ, ಮಸ್ತಾಗೈತಿ. ನೀವು ಮಾಡ್ಕೊಂಡು ಕುಡೀರಿ. ಮತ್ತು ಈಗ ನನಗೆ ಆಮೇಲೆ ವಿಡಿಯೋ ಎಡಿಟಿಂಗ್ ಮಾಡಿ ಇಟ್ಬಿಡ್ತೇನೆ. ಈಗ ನೋಡಿ ಮನೆಗಡೆ ನೋಡಿ 4:15 ಆಗ್ಲಿಕ್ಕೆ ಬಂತು. ನಿದ್ದೆ ಹತ್ತಲಿಲ್ಲ, ಏನಿಲ್ಲ, ಹಂಗೆ ಸ್ವಲ್ಪ ರೆಸ್ಟ್ ಮಾಡಿದ್ದೆ. ಆಮೇಲೆ ಇಲ್ಲಿ ಹಾಲು ಕಾಸಾಕಿಟ್ಟಿದ್ದೀನಿ. ಮತ್ತು ಇದು ಚಿಕನ್ನು ಬಿರಿಯಾನಿ ಒಳಗಿನ ಫುಲ್ ಚಲೋ ಮಸ್ತ್ ಬಾಯ್ಲ್ ಆಗೈತಿ. ಈಗ ಇದ್ರೊಳಗೆ ನಾನು ಸ್ಟೀಮ್ ಮಾಡಿ ಇಟ್ಟಿದ್ದು ಅಕ್ಕಿ ಇದ್ರೊಳಗೆ ಹಾಕೋನು. ಈಗ ಅನ್ನನೂ ಮಾಡ್ಕೊಳ್ಳೋನು. ಮತ್ತು ಸ್ವಲ್ಪ ಬೇರೆ ಕೆಲಸಗಳದಾವ, ಚಹಾ ಅದು ಮಾಡೋದೈತಿ. ನಮ್ಮ ಅತ್ತೆಯವ್ರಿಗೂ ಎಬ್ಬಿಸ್ಬೇಕು. ಏನು ಕಾರ್ಯಕ್ರಮ ಇದೆಯಲ್ಲ ಅವ್ರು ಹೇಳಿದಾರ, ನಿವೃತ್ತಿ ಕಾರ್ಯಕ್ರಮದ ಇವತ್ತು. ಯಾರ್ದು ಏನಂತ ನಮ್ಮ ಮನೆಯವ್ರು ನಿಮ್ಗೆ ಆಮೇಲೆ ಹೇಳ್ತಾರ. ಅವ್ರು ನಮ್ಮ ಮನೆಯವ್ರು ಹೇಳಿದಾರ ಏನಾದರೂ ಒಂದು ಪ್ರಾಕ್ಟೀಸ್ ಮಾಡ್ಕೊಂಬರ್ರಿ ಅಂತ. ಆಮೇಲೆ ನಮ್ಮ ಮನೆಯವ್ರು ಹೇಳ್ತಾ ಇದ್ದೀನಿ ಬರ್ರಿ ಏನಾದರೂ ಮಾಡೋಣ ಅಂತ. ನಮ್ಮ ಮನೆಯವ್ರು ಏನಂದ್ರು ಟೈಮ್ ಇಲ್ಲ ಈಗ ಒಂದು ಸ್ವಲ್ಪ ನನಗೆ ನಮ್ಮ ಮನೆಯವ್ರಂದ್ರು ಗ್ರೀಟಿಂಗ್ ಅದು ಮಾಡ್ತಾ ಇದ್ದೀನಿ. ಅದು ಲ್ಯಾಮಿನೇಷನ್ ಅದು ಮಾಡ್ಕೊಂಬರ್ಬೇಕು, ಕೊಡೋದೈತಿ. ನಾನೀಗ ಸ್ವಲ್ಪ ಹಾಡೋದು ಅಂತೇನೆ ಅಲ್ಲೇ ಸ್ಟೆಪ್ ಹಾಕಂತ. ನೋಡಿದ್ರೆ ಏನು ಮಾಡ್ತೀರಾ, ಬನ್ನಿ ಏನಾದರೂ ಒಂದು ಮಾಡೋಣ ಅಂತಂದ್ರೆ ಹಿಂಗೆ ಮಾಡ್ತಾ ಇದ್ದಾರ. ನೋಡೋಣ, ಪ್ರಾಕ್ಟೀಸ್ ಮಾಡ್ಕೋತೀನಿ. ಮನೆಯೊಳಗೆ ಹಿರಿಯ ಜೀವಗಳು ಅದಾರಂದಮೇಲೆ ಫಂಕ್ಷನ್ಗಳು ಬಿಡೋಕ್ಕಾಗಲ್ಲ. ಯಾಕಂದ್ರೆ ಅಲ್ಲೂ ನಾವು ಹೋಗಬೇಕಾಗ್ತೈತಿ, ನಮ್ಮ ಕರ್ತವ್ಯಗಳು ನಾವು ಮಾಡಬೇಕಾಗ್ತದೆ. ಅದಕ್ಕೆ ನಾನು ಈಗ ಬಿರಿಯಾನಿ ರೆಡಿ ಮಾಡಿಟ್ಟು ಅವ್ರಿಗೆ ರಾತ್ರಿ ಊಟಕ್ಕೆ ಸಮೂಹ ಮತ್ತು ಅಪ್ಪಗೆ ಹೇಳಿ ಹೋಗವ್ರದೀವಿ. ಸಮೂಹ ಅದು ಎಲ್ಲ ರೆಡಿ ಮಾಡಿ ಅವ್ರಿಗೆ ಊಟ ಪ್ಲೇಟ್ ಮಾಡಿ ಕೊಡ್ತಾಳೆ. ಬಿರಿಯಾನಿ ಮಾಡ್ತಾ ಇದ್ದೀವಿ, ಆಮೇಲೆ ಸಾರು ಮಾಡ್ತಾ ಇದ್ದೀವಿ. ಮೆತ್ತಗೆ ಬಿರಿಯಾನಿ ಸ್ಟೀಮ್ ಮಾಡಿದ ನಮ್ಮ ಅತ್ತೆಯವ್ರು ಇಷ್ಟಪಟ್ಟು ತಿಂತಾರೆ. ಆಮೇಲೆ ನಮ್ಮ ಪಪ್ಪಾಗೂ ಕೊಡೋನು. ಮತ್ತು ಅವ್ರ ಮಕ್ಕಳು ಅವ್ರಿಗೆ ಕಾಳಜಿ ತೊಗೋತಾರಂತ ನಮ್ಗೆ ಗೊತ್ತದ. ಅದಕ್ಕೆ ನಾವು ಈಗ ಖುಷಿಯಾಗಿ ಅಲ್ಲಿ ಕಾರ್ಯಕ್ರಮ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ಎಂಜಾಯ್ ಮಾಡಿ ಬರ್ತೀವಿ. ಮತ್ತು ಏನೇನಂತ ನೋಡೋಣ ಅಲ್ಲಿ ಹೋದ್ಮೇಲೆ. ಈಗ ಸದ್ಯ ನಿಮ್ಗೆ ಅಡುಗೆ ಮಾಡೋದು ಏನೇನೋ ರೆಡಿ ಆಗೋದು ಎಲ್ಲ ತೋರಿಸ್ತೀನಿ ಆಮೇಲೆ. ಮತ್ತು ಈಗ ಚಾಯ್ದು ಮಾಡೋದು ನಡೀರಿ. ಟೈಮ್ ಮನೆಗಡೆ ಅವಾಗಿಂದ ವಿಡಿಯೋ ಸ್ವಲ್ಪ ಎಡಿಟಿಂಗ್ ಮಾಡ್ಕೊಂಡೆ. 5:30 ಆಯ್ತು ಟೈಮ. ಆಮೇಲೆ ಎಡಿಟಿಂಗ್ ಮಾಡ್ಕೋತೆ ಈ ಕಡೆ ಬಿರಿಯಾನಿಗೆ ಅದು ನೋಡಿದೆ. ಬಿರಿಯಾನಿನೂ ಮಾಡಕ್ಕಿಟ್ಟಿದ್ದೆ. ಬಿರಿಯಾನಿನೂ ಮಸ್ತ್ ರೆಡಿ ಆಗೈತೆ ನಮ್ದು. ಅದ್ರ ಸಲುವಾಗಿ ನಾವು ಎಲ್ಲಿ ಹೋಗಬೇಕಾದ್ರೂ ನಮ್ಮ ಮನೆಯವ್ರ ಸಲುವಾಗಿ ಅಡುಗೆ ಮಾಡ್ಕೊಂಡು ಹೋಗಿರ್ತೀವಿ. ಇಲ್ಲಾಂದ್ರೆ ಅನ್ನ ಮೊಸರು ಕಟ್ಕೊಂಡು ಹೋಗಿರ್ತೀವಿ. ಇವತ್ತು ಅವ್ರ ಸಲುವಾಗಿ ಬಿರಿಯಾನಿ ರೆಡಿ ಅದ. ಆಮೇಲೆ ಹಾಲು ಕಾಶಿ ಇಟ್ಟಿದ್ದೀನಿ ಈಗ. ಆಮೇಲೆ ಇದು ಚಿಕನ್ ಸಾರು ಮಾಡಿಟ್ಟಿದ್ದೀನಿ. ಈಗ ರಾತ್ರಿ ನಮ್ಮ ಅತ್ತೆಯವ್ರಿಗೆ ಮಕ್ಕಳಿಗೆ ಎಲ್ಲರಿಗೂ ನಮ್ಮ ಪಪ್ಪ ಅದು ಊಟ ಮಾಡ್ತಾರೆ. ನಾವು ಬರೋ ತನಕ ಅವ್ರು ಊಟ ಮಾಡ್ಕೊಳ್ಳಿ. ನಾನೆಲ್ಲ ಹುಡುಗರಿಗೆ ಹೇಳಿ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿರ್ತೀನಿ. ಮತ್ತು ಇದು ಕ್ಯಾಟು ಸಲುವಾಗಿ ಸ್ವಲ್ಪ ನಮ್ಮ ಬಬ್ಲಿ ಸಲುವಾಗಿ ಸೊಪ್ಪಂದು ನೀರು ತೆಗ್ದೀನಿ ಚಿಕನ್ದು. ಅದು ಆಮೇಲೆ ತಿಂತದ. ಸೂಪ್ ಅಂತೂ ಭಾಳ ಎಲ್ಲರಿಗೂ ಇಷ್ಟ ಆಗೈತಿ. ಮತ್ತು 5:30 ಆಗೈತಿ. ಚಾ ಎಷ್ಟು ಮಾಡೋಣ ಈಗ ಅವ್ರು ನಿಮ್ಮದು ಡ್ಯಾನ್ಸ್ ಎಲ್ಲರೂ ಇಷ್ಟಪಟ್ಟು ನೋಡ್ತಾರೆ. ನೀವು ಮಾಡಿ ಡ್ಯಾನ್ಸ್ ಅವ್ರಿಗೆ ಭಾಳ ಇಷ್ಟ ಆಗ್ತೈತೆ. ಹೆಂಗೆ ಮಾಡ್ತೀರಾ ತೋರಿಸಿ. ಹಿಂಗೆ ಮಾಡಿ, ಹಂಗಲ್ಲ, ಹಿಂಗೆ ಮಾಡ್ಕೊಂಡು ಕುಣಿತೀರಲ್ಲ, ಹಿಂಗೆ. ಹಾಂ, ಹೋಗ್ಬರೋರು ಪಟ್ನ ಬಂದುಬಿಡ್ರಿ. ಅತ್ತೆ ಮತ್ತು ಅಲ್ಲಿ ಪಾಪ ನೋಡೋದು ಬೇಡ. ಪಾಪ ಕಳ್ಸೋದಾಗೈತೆ ಅವ್ರಿಗೆ. ತೊಗೊಂಡವ್ರು ಪಪ್ಪನ ಟ್ಯಾಬ್ಲೆಟ್ ಇದು. ಯಜಮಾನ್ರ ಕಡೆ ಹೋಗ್ತಾ ಇದ್ದಾರೆ. ಈಗ ಅದೇ ಮಾಡ್ಕೊಂಬರವ್ರ. ಅತ್ಯಾಗ ಇವ್ರು ಹೋಗೋದು ಗೊತ್ತಿಲ್ಲ. 5:30 ಆತ ಟೈಮ್. ಎಷ್ಟು ಬೇಗ ನೋಡೋ ಮಟ್ಟ. ಮತ್ತು ಅತ್ಯ ಊಟ ಚಾಪೆ ಊಟ ಅತ್ಯ ಚಾಪೆ ಹಾಕಿ ಬರುವಟಲ್ಲಿ ಪಪ್ಪ ಸುಮ್ಮನೆ ನೀರದು ಕುಡಿ ಏನದ ನೋಡ್ರಿ. ಅಪ್ಪು ನೀರದು ಕುಡಿ ಅಂತ ಹೇಳು, ಏನಾಗಲ್ಲ. ಮತ್ತು ಆರಾಮಾಗ್ತೈತಿ. ಹಂಗಾಗ್ತದ ಅದೇನೇ. ಹಾಂ ನಡಿತೈತಲ್ರಿ. ನಿಮ್ಮ ತಣ್ಣೀರು ನೋಡ್ರಿ, ತಣ್ಣೀರು ಕುಡಿಬೇಕು ಅನ್ಸಿತ್ತಂತ ತಣ್ಣೀರು ಕುಡೀರಿ. ಅಂದರೆ ಬಿಸಿ ಬ್ಯಾಡ್ ಅಂತಂದ್ರೆ ನಿಮ್ಗೆ ಸ್ವಲ್ಪ ತಣ್ಣ ಕುಡೀರಿ, ನಡಿತೈತಿ. ಹಾಂ ಬರೀಗ ಬಿಸಿ ಬಿರಿಯಾನಿ ಕರಿತಾ ಇದೆ. ಬಾ ನಂಗೆ ತಿನ್ಬಾ ಅಂತ. ಅಂದ್ರೆ ಅಲ್ಲಿ ಒಳಗೆ ಅದಾಳ ಬರತಾಳ ಅವಳು. ಸುಕ್ಕರಿ ಚಹಾ ಮಾಡತ್ತೀನಿ. ಮತ್ತು ನಮಗೆ ಚಹಾ ಮತ್ತು ಬಿರಿಯಾನಿ ರೆಡಿ ತಿನ್ರಿ. ಈಗ ಕೊಡ್ರಿ ನೀವು ಚೇರ್ ಮೇಲೆ ಕೂಡ್ರಿ. ಪಿಕ್ಚರ್ ನೋಡ್ಕೋದು ಅವರು ಕೂಡ್ತಾರೆ. ಅವ್ರಿಗೆ ಇಷ್ಟ ಆಗ್ತೈತ್ರಿ. ಇದು ಒಡ ಹುಟ್ಟಿದವರು ನೋಡ್ಕೋತ ಕೂಡ್ತಾರೆ ಅವ್ರು. ಹೌದಾ ಹೌದಾ ಅವ್ರ ಇವ್ರು ಎಸ್ ಜಾನಕಿ ಅಮ್ಮ ರೀ. ಅವ್ರ ಹಾಡೋದು ಅಂತಿದ್ರಲ್ರಿ. ಭಾಳ ಚಲೋ ಇದ್ದರಿ ಅವ್ರ ಅಮ್ಮ. ಅವ್ರ ಆತ್ಮಕ್ಕೆ ಶಾಂತಿ, ಅಮ್ಮನ ಸಿಗ್ಲಿ. ಎಷ್ಟು ಧ್ವನಿ ಚೆನ್ನಾಗಿತ್ತು ಅಮ್ಮಂದ. ಭಾರಿ ಐತ್ರಿಪ್ಪ. ಅಲ್ಲಿ ಭಾಳ ದೊಡ್ಡ ಪ್ರಮಾಣ ಇದನ್ನ ನಡೆದಿರ್ಬೇಕು ಅಲ್ಲಿ. ಬಾಲತ್ತಿ ಊಟ ಮಾಡಕ್ಕೆ ಹಂಗಾಗೈತಿ. ಚಲೋ ಆಗೈತಿ. ಚಿಕನ್ ಬಾಯ್ಲ್ ಆಗೈತಿನಿಲ್ಲ. ಆಯಿತು, ಆರಾಮಾಗಿ ಸ್ಟೀಮ್ ಎಲ್ಲ ಮಾಡ್ಕೊಂಡು ಮತ್ತು ಚಲೋ ಹಂಗೆ ಬಾಯ್ಲ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇಲ್ಲಿ ನೋಡಿ ಒಳಗೂ ನಡೆದೈತಿ. ಬಿರಿಯಾನಿ ಅಂದಮೇಲೆ ಹಿಂಗಿರ್ತದೆ ನಮ್ಮ ಮನೆ ಒಳಗೆ.
ಒಡ ಹುಟ್ಟಿದವ್ರು ಪಿಕ್ಚರ್ ನೋಡ್ಕೋತಾರೆ, ಇನ್ನೂ ಗೊತ್ತಾಗಿಲ್ಲ ಅವರಿಗೆ. ನೋಡ್ಕೋತ ಆಮೇಲೆ ಸ್ಟೋರಿ ಹೇಳಕ್ಕೆ ಚಾಲು ಮಾಡ್ತಾರೆ. ಯಜಮಾನ್ರಿಗೆ ಕೆಲಸ ನಡೆಸಿದಾರೆ ನೋಡಿ. ಟೈಮ್ 6:30 ಐತೀಗ. ಇವರು ಕೆಲಸ ನಡೆಸಿದ್ದಾರೆ, ಮಾಡ್ಕೊಲಿ. ನನಗೂ ಎಲ್ಲ ದೀಪ ಅದು ಹಚ್ಬೇಕು ದೇವರಿಗೆ. ಮತ್ತು ಶಾಂಭವಿಗೆ ಅವ್ರು ಅಜ್ಜಿ ಹೇಳ್ಕೊಂಡು ಕೊಡ್ತಾರೆ ದೀಪ ಹಚ್ಚಮ್ಮ ಅಂತೇಳಿ. ಅದಕ್ಕೆ ಈಗ ನಮಸ್ತೆ ಮಾಡಕ್ಕೆ ಬರ್ತಾರವ್ರು. ಈಗ ನಾನು ಸ್ವಲ್ಪ ದೀಪ ಅದು ಹಚ್ಚಿ ಮನೆಗಡೆ ಈ ರೀತಿ ದೀಪ ಹಚ್ಚಿ ಎಲ್ಲ ರೆಡಿ ಮಾಡಿದ್ದೀನಿ. ಈಗ ಖುಷಿ ಆಗ್ತಾ ಇದೆ. ಅವ್ರ ಇದ್ದಾಗೂ ನಾವು ಕಾರ್ಯಕ್ರಮ ಅಟೆಂಡ್ ಮಾಡ್ತಾ ಇದೀವಿ ಅಂತ ಹೇಳಿ. ಮತ್ತು ಅದು ಸಂಡೇ ಕಾರ್ಯಕ್ರಮ ಬಂದೈತಿ ಇವತ್ತು. ಅಭಿಮಾನಿಗಳೇ ಟೈಮ್ 7 ಗಂಟೆ ಬಂದೈತಿ. ನಾನು ನಮ್ಮ ಯಜಮಾನ್ರ ಈಗ ರೆಡಿ ಆಗ್ತೀವಿ, ಹೋಗೋದದ ಪಟ ಅವ್ರು 7:30 ತನಕ ಹೇಳ್ಯಾರ. 7 ಗಂಟೆ ಅಂತ ಟೈಮಿಂಗ್ ಕೊಟ್ಟಾರ. ಬಹಳ ಲೇಟ್ ಮಾಡಿ ಹೋಗೋದು ಬೇಡ, ಎಲ್ಲ ತಯಾರೈತಿ, ನಾವು ರೆಡಿ ಆಗೋದೈತಿ. ಆಮೇಲೆ ಇನ್ನೂ ನಮ್ಮ ಅತ್ತೆಯವ್ರಿಗೆ ಹೇಳಿಲ್ಲ ನಾವು, ಆಮೇಲೆ ಹೇಳ್ತೀವಿ, ರೆಡಿಯಾಗಿ ಹೇಳ್ತೀವಿ ಅವರಿಗೆ ಹಿಂಗೆ ಹೋಗೋರದೇವಂತ. ಯಾವ್ಯಾವ ರೀತಿ ಮಾಡ್ತಾರೆ, ಏನೇನು ಮಾಡ್ತಾರೆ ನೋಡ್ರಿ. ಮತ್ತು ಈ ವಿಡಿಯೋ ನೋಡ್ರಿ, ನಿಮ್ಗೆ ಇಷ್ಟ ಆಗ್ತದೆ ಅನ್ಕೊಂಡಿದ್ದೀನಿ. ಸಂಡೇ ಸ್ಪೆಷಲ್ ದಿನ ನಾವು ಏನೇನು ಮಾಡಿದ್ದೀವಿ, ಏನೇನಾಗೈತಿ. ಆಮೇಲೆ ನಮಗೆ ವಿಶೇಷ ವ್ಯಕ್ತಿ ನನಗೆ ಸಿಸ್ಟರ್ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ನಮ್ಮ ತಮ್ಮನೂ ಇರ್ಬೋದು, ನಮ್ಮ ಅಣ್ಣನೂ ಇರ್ಬೋದು, ಯಾರು ಅಂತ ಯಾರೂ ಗೊತ್ತಿಲ್ಲ. ಅವ್ರದ್ದು ನಮ್ಮ ಕಮೆಂಟ್ ಮಾಡಿದ ಒಳಗೆ ಸಿದ್ಧಾರ್ಥ್ ಪಾಟೀಲ್ ಅಂತ ಬಂದದ. ಅವರು ನಮಗೆ ಹೇಳಿದ್ದಾರೆ, ಅವ್ರ ಸಿಸ್ಟರ್ ಮೇಡಮ್ ಅದಾರು, ಅವ್ರ ಸರ್ ಅದಾರು, ನನಗೆ ಅದು ಗೊತ್ತಿಲ್ಲ. ಆದರೂ ಅವರು ನಮ್ಮ ಬೆಳಗಾವಿ ಅದಾರಂತ ಬಹಳ ಕೇಳಿ ಖುಷಿ ಆಯಿತು. ನಮ್ಮ ಅಭಿಮಾನಿಗಳು ಇಲ್ಲೂ ಅದಾರಂತ. ಆಮೇಲೆ ಬೆಳಗಾವಿ ಅದಾರಂತ. ಅವ್ರು ನಮಗೆ ಸಮಾದೇವಿ ನಾವು ಮೊನ್ನೆ ನಮ್ಮ ಅತ್ತೆಯವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗುವಾಗ ನಮ್ಗೆ ನೋಡಿದಾರಂತ ಅವ್ರೆ. ಖರೆ ನಾವು ಅವ್ರಿಗೆ ನೋಡಿಲ್ಲ. ಅದಕ್ಕೆ ಭಾಳ ಖುಷಿ ಆಯಿತು ಕೇಳಿ. ನಮ್ಮ ಚಾನಲ್ ಒಳಗೂ ನಮ್ಮ ಇದಕ್ಕೆ ಕಮೆಂಟ್ ಮಾಡೋರು ಅದಾರಂತ ಹೇಳಿ ಖುಷಿ. ಅಲ್ಲೇ ನಮ್ಮ ಈಗ ನೀವು ಹೊಸವಾಗಿ ಸಬ್ಸ್ಕ್ರೈಬರ್ ಅದೇರಿ ಅಂತ ಅನಿಸ್ತದೆ ನನಗೂ. ಬೇರೆ ವಿಡಿಯೋಗಳೆಲ್ಲ ನೀವು ನೋಡಿದಿರೋ ಗೊತ್ತಿಲ್ಲ. ಆಮೇಲೆ ನೋಡ್ರಿ. ಆಮೇಲೆ ನೀವು ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡ್ರಿ. ಆಮೇಲೆ ಮತ್ತು ನಮ್ಮ ಬೇರೆ ವಿಡಿಯೋಗಳೆಲ್ಲ ಆಮೇಲೆ ನಾವು ಬೆಳಗಾವದವ್ರೇ ನೋಡಿ, ನಾವು ಬೆಳಗಾವದವ್ರೆ. ನಮ್ಮ ಬೆಳಗಾವಿ ನಮ್ಮ ಹೆಮ್ಮೆ. ಭೇಟಿಯಾಗೋಣ, ಯಾವಾಗಾದ್ರೂ ಸಿಗೋಣ, ನೋಡೋಣ, ಅವಕಾಶ ಕೊಡು ಬರ್ತದೇನೋ. ಮತ್ತು ಈ ಸದ್ಯಾಗ ಈ ವಿಡಿಯೋ ನಾವು ಇಲ್ಲೇ ಮುಗಿಸ್ತೀವಿ. ಹಿಂಗ ಸದಾ ನಮಗೆ ಸಪೋರ್ಟ್ ಮಾಡ್ತಾ ಇರಿ, ಹಿಂಗ ಸಹಕಾರ ಮಾಡ್ತಾ ಇರಿ. ಈ ಮನೆ ಮಗಳನ್ನ ಹಿಂಗ ಮುಂದಕ್ಕೆ ತಗೊಂಡೋಗ್ರಿ. ಮತ್ತು ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡ್ರಿ.